ಕೊಪ್ಪಳ ಜಿಲ್ಲಾ ವರದಿ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹಿರೇವಂಕಲಕುಂಟ ಹೋಬಳಿಯ ಒಂದು ಸಣ್ಣ ಗ್ರಾಮ ಚಿಕ್ಕವಂಕಲಕುಂಟ. ಈ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮಾರುತೇಶ್ವರ ದೇವಸ್ಥಾನಕ್ಕೆ ಸುಮಾರು 600 ವರ್ಷಗಳ ಇತಿಹಾಸವಿದೆ. ಮಹಾಭಾರತದಲ್ಲಿ ಪರೀಕ್ಷಿತ ಮಹಾರಾಜ ಯಜ್ಞ ಮಾಡುವ ಸಂದರ್ಭದಲ್ಲಿ ಅನೇಕ ನಾಗಗಳಲ್ಲಿ ಕೊಲ್ಲುವ ಪ್ರಸಂಗ ಬಂದಾಗ ಅದರ ಪಾಪದ ಪ್ರತೀಕವಾಗಿ 500 ಆಂಜನೇಯ ದೇವಾಲಯಗಳನ್ನು ನಿರ್ಮಿಸಿದ್ದನು ಎಂಬ ಇತಿಹಾಸವಿದೆ. ಇಂತಹ 500 ದೇವಾಲಯಗಳಲ್ಲಿ ಕರ್ನಾಟಕದ 11 ದೇವಾಲಯಗಳು ಸೇರಿವೆ. ಅವುಗಳು ಹಂಪಿಯಲ್ಲಿ ಇರುವ ಯಂತ್ರೋದ್ಧಾರಕ ಆಂಜನೇಯ ದೇವಾಲಯ ಮತ್ತು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಚಿಕ್ಕವಂಕಲಕುಂಟ ಶ್ರೀ ಆಂಜನೇಯ ದೇವಾಲಯ ಒಂದು. ಈ ದೇವಾಲಯವನ್ನು ನಿರ್ಮಿಸಿದ್ದವರು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸನಾದ ಶ್ರೀಕೃಷ್ಣ ದೇವರಾಯನ ಗುರುಗಳಾದ ವ್ಯಾಸರಾಯರು. ಕ್ರಿಸ್ತಶಕ 1442 1548 ಅವಧಿಯಲ್ಲಿ ನಿರ್ಮಿಸಿದ್ದಾರೆ. ಧರ್ಮ ಪ್ರಚಾರ ಸಂದರ್ಭದಲ್ಲಿ ನಿರ್ಮಿಸಲ್ಪಟ್ಟ ಆಂಜನೇಯ ದೇವಾಲಯಗಳಲ್ಲಿ ಇದು ಒಂದು. ಚಿಕ್ಕವಂಕಲಕುಂಟ ಸುಕ್ಷೇತ್ರದ ಕರುಣಾಮೂರ್ತಿ ಶಾಂತ ಗುಣವಂತನಾದ ಶ್ರೀ ಮಾರುತೇಶ್ವರ ಸ್ವಾಮಿಯು 3 ಅವತಾರಗಳಿಂದ ಹನುಮ, ಭೀಮ, ಮಧ್ವ ಎಂಬ 3 ಹೆಸರುಗಳಿಂದ ಪ್ರಖ್ಯಾತನಾದ ಶ್ರೀ ಮಾರುತೇಶ್ವರ ಸ್ವಾಮಿಯು ಕಷ್ಟ ಎಂದು ಬರುವ ಭಕ್ತಾದಿಗಳ ಕೋರಿಕೆಗಳನ್ನು ಈಡೇರಿಸುವ ಮೂಲಕ ಭಕ್ತರ ಮನದಲ್ಲಿ ನೆಲೆಸಿದ್ದಾನೆ. ಶ್ರೀ ಆಂಜನೇಯ ಸ್ವಾಮಿಯು ಅಭಿಷ್ಟಾದಾಯಕನೆಂಬ ಪ್ರತೀತಿ ಇದೆ. ಈ ದೇವಸ್ಥಾನದ ವಿಶೇಷತೆ ವಿಜಯನಗರ ಸಾಮ್ರಾಜ್ಯದ ಅರಸರು ನಿರ್ಮಿಸಿರುವ ದ್ರಾವಿಡ್ ಶೈಲಿಯ ಈ ದೇವಾಲಯವು ವಿಶಿಷ್ಟವಾದ ದೇವಾಲಯವಾಗಿದೆ. ಪ್ರತಿ ಅಮಾವಾಸ್ಯೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತಿದೆ ಹಾಗೂ ಅನೇಕ ದೂರದ ಊರುಗಳಿಂದ ಬರುವ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ. ಅಮಾವಾಸ್ಯೆಗೆ ಬರುವ ಭಕ್ತಾದಿಗಳು ತಮ್ಮ ಹರಿಕೆ ತೀರಿಸಲು ಹರಿಕೆ ತೇರು ಇದೆ. ಪ್ರತಿದಿನ ಆಂಜನೇಯ ಮೂರ್ತಿಗೆ ವಿಶಿಷ್ಟ ಪೂಜೆ ಅಲಂಕಾರಗಳಿಂದ ವಿಗ್ರಹವನ್ನ ಪೂಜಿಸುತ್ತಾರೆ. ಇಲ್ಲಿಗೆ ಬರುವ ಭಕ್ತಾದಿಗಳು ರಾಜಕೀಯ ನಾಯಕರು, ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು ಅನೇಕ ಜನರು ಬಂದು ಸ್ವಾಮಿಗೆ ಪ್ರತಿ ಕಟ್ಟಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಕೇಳಿಕೊಳ್ಳುತ್ತಾರೆ. ದೆವ್ವ, ಭೂತ ಚೇಷ್ಟೆ, ಮಾಟಮಂತ್ರ, ರೋಗ ಹೀಗೆ 10 ಬೇಡಿಕೆಗಳನ್ನು ಪ್ರತಿ ಕಟ್ಟಿ ಕೇಳಿಕೊಳ್ಳುತ್ತಾರೆ. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿದ್ದ 10 ಉದಾಹರಣೆಗಳು ಇವೆ. ಶ್ರೀ ಮಾರುತೇಶ್ವರ ಮೂರ್ತಿಗೆ ಬೆಳ್ಳಿ ಕವಚ, ಗರ್ಭಗುಡಿಯಲ್ಲಿ ಮೂರ್ತಿ ಪಕ್ಕದಲ್ಲಿ ಬೆಳ್ಳಿ ಗದೆ ಇದೆ ಮತ್ತು ಗರ್ಭಗುಡಿಯ ಬಾಗಿಲಿಗೆ ತಾಮ್ರದ ಲೇಪನೆ ಮಾಡಲಾಗಿದೆ. ಗುಡಿಯ ಬಲಭಾಗ ಮತ್ತು ಎಡಭಾಗದಲ್ಲಿ ಗಣೇಶನ ಮತ್ತು ನಾಗದೇವತೆಯ ವಿಗ್ರಹಗಳು ಇವೆ ಮತ್ತು ಮುಂದೆ ಗರುಡಗಂಬ ಇದೆ. ಅದು ಸುಮಾರು 25 ಅಡಿ ಎತ್ತರವಿದೆ. ಅದಕ್ಕೆ ವಿಶೇಷ ದಿನಗಳಲ್ಲಿ ತಾಮ್ರದ ತಗಡಿನ ಲೇಪನೆ ಮಾಡಲಾಗುತ್ತದೆ. ಗರುಡಗಂಬ ಹತ್ತಿರ ನವಗ್ರಹ ವಿಗ್ರಹಗಳು ಇವೆ. ಅದರ ಪಕ್ಕದಲ್ಲಿ ಹರಿಕೆಯ ತೇರಿನ ಮನೆ ಇದೆ. ಮುಖ್ಯ ಗೋಪುರದ ವಿಶೇಷತೆ: ಈ ಗೋಪುರ ಇತ್ತೀಚಿನ ದಿನಗಳಲ್ಲಿ ನಿರ್ಮಿಸಲಾಗಿದೆ. ಸುಮಾರು 65 ಅಡಿ ಎತ್ತರದ ಗೋಪುರ 5 ಅಂತಸ್ತುಗಳನ್ನು ಹೊಂದಿದೆ. ಸಂಪೂರ್ಣವಾಗಿ ರಾಮಾಯಣದ ಚಿತ್ರಗಳನ್ನು ಹೊಂದಿದೆ. ಒಂದೊಂದು ಅಂತಸ್ತುಗಳು ಶ್ರೀರಾಮಾಯಣದ ಸಂಪೂರ್ಣ ಚಿತ್ರಗಳನ್ನು ಹೊಂದಿವೆ ಮತ್ತು ಗೋಪುರದ ಮುಂದೆ ದೊಡ್ಡದಾದ 2 ವಿಗ್ರಹಗಳು ಇವೆ. ದೇವಸ್ಥಾನದ ಮುಂದೆ ತೇರಿನ ಮನೆ ಇದೆ. ದೇವಸ್ಥಾನದ ಇತರ ವಿಶೇಷತೆಗಳು: ಪ್ರತಿ ವರ್ಷ ಶ್ರಾವಣ ಸೋಮವಾರ ಅಂದರೆ ನಡುವಿನ ಸೋಮವಾರದಂದು ವಿಶೇಷ ಪೂಜೆ, ಹೋಮ, ಹವನಗಳು ಮತ್ತು ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ಆ ಹೇಳಿಕೆ ಕುರಿತು ಆ ಭಾಗದ ಜನ ಮಳೆ, ಬೆಳೆ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ದೇವಸ್ಥಾನದಲ್ಲಿ ಹರಿಕೆಗಳನ್ನು ಭಕ್ತರು ವಿವಿಧ ರೀತಿಯಲ್ಲಿ ಈಡೇರಿಸುತ್ತಾರೆ. ಜವಳ, ದೀರ್ಘ ನಮಸ್ಕಾರ, ಮದುವೆ, ಸುತ್ತಕಾಯಿ ಒಡೆಯುವುದು, ವಿಶೇಷ ಅಭಿಷೇಕ ಹೀಗೆ 10 ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಜಾತ್ರಾ ಮಹೋತ್ಸವ: ಜಾತ್ಯತೀತ ಕಲ್ಪನೆಯ ಸಂಕಲ್ಪವೇ ಜಾತ್ರೆ. ಈ ಜಾತ್ರೆಯಲ್ಲಿ ಜಾತಿ, ಮತ, ಪಂಥ, ಧರ್ಮವನ್ನ ಲೆಕ್ಕಿಸದೆ ಜನರು ಜಾತ್ರೆಯಲ್ಲಿ ಭಾಗಿಯಾಗುತ್ತಾರೆ. ಜಾತ್ರೆ ಪ್ರತಿ ವರ್ಷ ಭರತ ಹುಣ್ಣಿಮೆಯ ನಂತರ 7ನೇ ದಿನಕ್ಕೆ ಮಹಾರಥೋತ್ಸವ ಜರುಗುತ್ತದೆ. ಹುಣ್ಣಿಮೆಯ ನಂತರ ವಿಶೇಷ ಪೂಜೆ, ಹೋಮ, ಹವನ, ಅಭಿಷೇಕ ನಡೆಯುತ್ತದೆ. 4 ದಿನಗಳ ಕಾಲ ಹರಕೆಯ ರಥವನ್ನು ಸಂಜೆ ಪ್ರತಿದಿನ ಎಳೆಯುತ್ತಾರೆ. ಪಲ್ಲಕ್ಕಿ ಉತ್ಸವ ಮತ್ತು ವಿವಿಧ ಕಾರ್ಯಕ್ರಮಗಳು ನಡೆಯುತ್ತವೆ. ನಂತರ 5ನೇ ದಿನಕ್ಕೆ ಮಹಾರಥೋತ್ಸವ ಜರುಗುವುದು. ಸುತ್ತಮುತ್ತಲಿನ ವಿವಿಧ ಗ್ರಾಮದ ಗೊಲ್ಲರ ಸಮುದಾಯದವರು 11 ದಿನ ಮೀಸಲು ಹಾಲನ್ನು ಶೇಖರಣೆ ಮಾಡಿ ರಥೋತ್ಸವದ ದಿನದಂದು ಹಾಲು ಹೋಕಳಿ ಆಟ ಆಡುತ್ತಾರೆ. ಗೊಲ್ಲರ ಸಮುದಾಯದ ಹಾಲು ಹೋಕಳಿ ಆದ ನಂತರವೇ ಮಹಾರಥೋತ್ಸವ ಜರುಗುವುದು. ರಾಜಕೀಯ ನಾಯಕರು, ಅಧಿಕಾರಿಗಳು, ಊರಿನ ಗಣ್ಯ ವ್ಯಕ್ತಿಗಳಿಂದ ರಥೋತ್ಸವಕ್ಕೆ ಕಾಯಿ ಒಡೆದು ರಥೋತ್ಸವ
ರಥೋತ್ಸವಕ್ಕೆ ಚಾಲನೆ ಕೊಡುತ್ತಾರೆ. ರಥೋತ್ಸವ ಮುಗಿದ ನಂತರ ಲಕ್ಷಾಂತರ ಭಕ್ತರು ಭಾಗಿಯಾಗಿ ವಿಜೃಂಭಣೆಯಿಂದ ರಥ ಎಳೆದು ಸಂಭ್ರಮಿಸುತ್ತಾರೆ. ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ. ರಥೋತ್ಸವದ ಮರುದಿನ ಮಧು ಸುಡುವ ಕಾರ್ಯಕ್ರಮ ಇರುತ್ತದೆ. ಮಾರುತೇಶ್ವರನ ಜಾತ್ರೆಗೆ ಬರುವ ಮತ್ತು ಪ್ರತಿ ಶನಿವಾರ ಬರುವ ಭಕ್ತಾದಿಗಳಿಗೆ ಪ್ರತಿ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಬೇರೆ ಬೇರೆ ರಾಜ್ಯಗಳಿಂದ ಜಿಲ್ಲೆಗಳಿಂದ ಬಂದ ಭಕ್ತರಿಗೆ ಪ್ರತಿ ಅಮಾವಾಸ್ಯೆ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಜಾತ್ರೆಯ ಸಮಯದಲ್ಲಿ 5 ದಿನಗಳ ಕಾಲ ಪ್ರಸಾದ ಇರುತ್ತದೆ. ಸುಮಾರು 15 ದಿನಗಳ ಕಾಲ ನಡೆಯುವ ಈ ಜಾತ್ರೆಯು ಯಲಬುರ್ಗಾ ತಾಲೂಕಿನಲ್ಲಿಯೇ ದೊಡ್ಡ ಜಾತ್ರೆ ಎಂದು ಹೆಸರುವಾಸಿಯಾಗಿದೆ. 1 ರಿಂದ 2 ಲಕ್ಷದವರೆಗೂ ಜಾತ್ರೆಯಲ್ಲಿ ಭಕ್ತರು ಪಾಲ್ಗೊಂಡಿರುತ್ತಾರೆ. ಗೊಲ್ಲರ ಸಮುದಾಯದ ಹಾಲು ಒಕ್ಕಳಿಯು ಕೊಪ್ಪಳ ಜಿಲ್ಲೆಯಲ್ಲಿಯೇ ವಿಶೇಷತೆಯನ್ನ ಹೊಂದಿದೆ. ಸುಮಾರು 30 ಅಡಿ ಎತ್ತರದ ಮಹಾರಥೋತ್ಸವ ವಿಶೇಷವಾಗಿದೆ. ಇದೇ ಮಂಗಳವಾರ ಮಾರುತೇಶ್ವರನ ಕಾರ್ಣಿಕ ನುಡಿ ನಂತರ ಗೊಲ್ಲರ ಸಮಾಜದವರಿಂದ ಹಾಲು ಓಕುಳಿ ಆಟ ಹಾಡಿದ್ದ ನಂತರ ಮಹಾರಥೋತ್ಸವ ಜರುಗಿತ್ತು. ವರದಿ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸುಕ್ಷೇತ್ರ ಚಿಕ್ಕವಂಗಲಕುಂಟ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ಇನ್ನೇನು ಕ್ಷಣಗಣನೆಯಲ್ಲಿ ಒಗ್ಗಲಕುಂಟಪ್ಪ ಏನು ಮಾಡಿದ, ಎಷ್ಟು ಮಂದಿ ಹೋಗಿದ್ರು ಅಷ್ಟು ಮಂದಿ ಗುಂಗಾಡಿ ಒಳಗೆ ಊರು ಬಿಡಿಸ್ತಾರೆ. ಅರವಿಂದ ಗೌಡರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ವಕ್ತಾರರಾಗಿರುವಂಥ ಸೋಮಶೇಖರ ಗೌಡರ ಜೊತೆಗೆ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರಮುಖರ ಜೊತೆಗೆ ಎಲ್ಲ ಅಭಿಮಾನಿ ವರ್ಗದವರು ನಾವೆಲ್ಲರೂ ಕೂಡ ಒಟ್ಟಾಗಿ ಮಾರುತೇಶ್ವರನ ಆಶೀರ್ವಾದವನ್ನು ಪಡೆದು ಇವತ್ತು ಅದರ ಕೃಪೆಗೆ ಪಾತ್ರರಾಗಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇವತ್ತು ಪಾದಯಾತ್ರೆ ಮೂಲಕ ಮಾರುತೇಶ್ವರನ ಆಶೀರ್ವಾದವನ್ನು ಪಡೆದಿದ್ದೇವೆ. ಜೊತೆಗೆ ರಥೋತ್ಸವದಲ್ಲೂ ಕೂಡ ಪಾಲ್ಗೊಳ್ಳೋದ್ರ ಮೂಲಕ ಮಾರುತೇಶ್ವರನ ಕೃಪೆಗೆ ಪಾತ್ರರಾಗಿದ್ದೇವೆ. ಯಾಕಂದರೆ ಆಶೀರ್ವಾದ ಭಾಗದ ಇನ್ನೊಬ್ಬ ವ್ಯಕ್ತಿಗೂ ಕೂಡ ಬೇಕಾಗುತ್ತೆ. ಅದರ ಆಶೀರ್ವಾದದಿಂದಲೇ ಭಾಗದಲ್ಲಿ ಮಳೆ ಬೆಳೆ ರೈತರು ಸಮೃದ್ಧಿಯಾಗಿ ಬದುಕ್ತಾ ಇದ್ದಾರೆ ಅಂದರೆ ಮಾರುತೇಶ್ವರನ ಆಶೀರ್ವಾದ ಕಾರಣ. ಹಾಗಾಗಿ 40 ಹಳ್ಳಿಯಿಂದ ಬರುವಂಥ ಎಲ್ಲ ಭಕ್ತಾದಿಗಳು ಮಾರುತೇಶ್ವರನಲ್ಲಿ ವಿಶ್ವಾಸ ಇಟ್ಟು ಈ ಭಾಗದಲ್ಲಿ ಎಲ್ಲರಿಗೂ ಮಳೆ ಬೆಳೆ ಚೆನ್ನಾಗಿ ಕೊಡಿ. ಮಾರುತೇಶ್ವರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಎಲ್ಲ ಭಕ್ತಾದಿಗಳು ಕೂಡ ಮಾರುತೇಶ್ವರ ದೇವರಲ್ಲಿ ಒಳ್ಳೆಯದು ಮಾಡಿ ಈ ಕೊಪ್ಪಳ ಜಾತ್ರೆ ಮುಗಿದ ತಕ್ಷಣ ಏನಪ್ಪ ಅಂದರೆ ಅದರ ಆಗಿಂದ ನೆಕ್ಸ್ಟ್ ಏನಪ್ಪ ಅಂದರೆ ಇದೇ ಚಿಕ್ಕವಂಗಲಕುಂಟ ಮಾರುತೇಶ್ವರ ಜಾತ್ರೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನಮ್ಮ ಭಾಗದ ಜನರು ಎಲ್ಲರೂ ಯಾಕಂದರೆ ಪ್ರಾಚೀನ ಕಾಲದಲ್ಲಿ ಯುರೋಪಿನ ಕಾಲದಲ್ಲಿ ಯಾವುದೇ ರೀತಿಯಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಆಯಿತು, ಈ ವಾಸ್ತುಶಿಲ್ಪ, ಈ ಯಾವುದೇ ರೀತಿಯಾಗಿ ಈ ಕಲೆಗಳಿಲ್ಲ. ಆದ್ರಪ್ಪ ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಜನರಿಗೆ ಒಗ್ಗೂಡಿಸುವುದೇ ಇದೆ ನಮ್ಮ ಚಿಕ್ಕವಂಗಲಕುಂಟನ ಮಾರುತೇಶ್ವರ ಜಾತ್ರೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಅಂದರೆ ಎಲ್ಲರೂ ಕೂಡ ಒಂದು ಸಂತೋಷದಿಂದ ಖುಷಿಯಿಂದ ಏನಪ್ಪ ಅಂದರೆ ಸೌಹಾರ್ದವಾಗಿ ಏನಪ್ಪ ಅಂದರೆ ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ.